ಶ್ರೀದೇವಿ ಮಹಾತ್ಮೆ 13ನೇ ಅಧ್ಯಾಯ. ರಕ್ತ ಬೀಜಾಸುರ ಸಂಹಾರ. ಶಕ್ತರಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿಹ ಯುದ್ಧರಂಗದಿ ರಕ್ತಬೀಜನ ಸಂಹರಿಸಿದಳು ಚಂಡಿಯುಗ್ರದಲ್ಲಿ. ಚಂಡಮುಂಡರ ವಧೆಯಾದ ನಂತರ ಶುಂಭನಿಗೆ ಮತ್ತಷ್ಟು ಕೋಪ ಬಂದು ಸರ್ವ ಸೈನ್ಯವು ಯುದ್ಧಕ್ಕೆ ಹೊರಡಬೇಕೆಂದು ಆಜ್ಞಾಪಿಸಿದನು. ಶುಂಭನಿಶುಂಭರು ಸಹಸ್ರ ರಾಕ್ಷಸರೊಡನೆ ಸಕಲ ಸೈನ್ಯ ಸಮೇತರಾಗಿ ಹೊರಟರು. ದೇವಿಯು ನೃತ್ಯಸೇನೆಯ ಆಗಮನವನ್ನು ತಿಳಿದು ಭಯಂಕರ ರೂಪವನ್ನು ತಾಳಿದಳು. ಆಕೆಯ ಖಡ್ಗದಿಂದ ಹೊರಟ ಅಗ್ನಿಕಣಗಳು ಬ್ರಹ್ಮಾಂಡವನ್ನೇ ವ್ಯಾಪಿಸಿತು. ದೇವಿಯು ಹಲವಾರು ರೂಪಗಳಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರರಂತೆ ವಾಹನಯುಕ್ತಳಾಗಿ ಶೋಭಿಸಿದಳು. ಹೀಗೆ ವಿರಾಟ್ ಸ್ವರೂಪ ಧರಿಸಿದ ದೇವಿಯು ಮನಸ್ಸನ್ನು ಠೇಂಕಾರ ಮಾಡಿದಳು. ಶುಂಭಾನಿಶುಂಭರನ್ನು ನೋಡಿ, ದೈತ್ಯವೀರರೇ, ನೀವು ತ್ರಿಲೋಕಕ್ಕೆಲ್ಲ ಒಡೆಯರಲ್ಲವೇ? ಶೌರ್ಯ ಧೈರ್ಯಕ್ಕೆ ಸರಿಸಾಟಿಯೇ ಇಲ್ಲ. ನಿಮ್ಮನೊಡನೆ ಯುದ್ಧ ಮಾಡುವ ಆಸೆ ನನಗಿದೆ, ಬನ್ನಿ ಎಂದು ಆಹ್ವಾನಿಸಿದಳು. ಶುಂಭಾನಿಶುಂಭರು ದೇವಿಯ ಪಂಥಾಹ್ವಾನವನ್ನು ಕೇಳಿ ಕೋಪಾವಿಷ್ಟರಾದರು. ದೇವಿಯ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದರು. ದೇವಿಯು ಆ ಬಾಣವನ್ನು ತನ್ನ ಲೀಲೆಯಿಂದ ನುಂಗಿದಳು. ಹಲವು ರಾಕ್ಷಸರನ್ನು ಕೊಚ್ಚಿ ಹಾಕಿದಳು. ವೈಷ್ಣವಿ, ಕೌಮಾರಿ, ಇಂದ್ರಾಣಿ, ಕಾಳಿ ಮುಂತಾದ ರೂಪಗಳಿಂದ ಬೇರೆ ಬೇರೆ ರಕ್ಕಸರನ್ನು ಚಾಮುಂಡಿಯು ಕಡಿದು ಹಾಕಿದಳು. ದೈತ್ಯ ಸೇನೆಯು ರಥ, ವಾಹನ, ಆಯುಧಗಳು ತುಂಡಾಗಿ ಬಿದ್ದವು. ದೈತ್ಯ ರಕ್ತದ ಹೊಳೆಯೇ ಹರಿಯಿತು. ಆಗ ದೃಶ್ಯವು ಅತ್ಯಂತ ಭೀಕರವಾಗಿ ಭಯಾನಕವಾಗಿತ್ತು. ತನ್ನ ಸೈನ್ಯವು ನಾಶವಾದುದನ್ನು ಗಮನಿಸಿ ಕ್ರುದ್ಧರಾದ ರಕ್ತಬೀಜಾಸುರನು ದೇವಿಯ ಮೇಲೆ ಆಕ್ರಮಣಗೈದನು. ಅವನಿಗೊಂದು ವರವಿದ್ದಿತು. ಅವನ ದೇಹದ ಒಂದು ಹನಿ ಭೂಮಿಗೆ ಬಿದ್ದರೆ ಅದರಿಂದ ಹಲವು ರಾಕ್ಷಸರು ಹುಟ್ಟುತ್ತಿದ್ದರು. ದೇವಿಯು ಆಗ ತನ್ನ ಕರಾಳ ರೂಪವನ್ನು, ತನ್ನ ನಾಲಿಗೆಯನ್ನು ಹೊರಚಾಚಿ ಆ ರಾಕ್ಷಸರನ್ನು ಕೊಂದು ರಕ್ತವನ್ನು ಹಿರಿದಳು. ರಕ್ತ ಬೀಜಾಸುರನನ್ನು ಶೂಲದಿಂದ ಸಂಹರಿಸಿ ತಿಂದು ಹಾಕಿದಳು. ದೇವತೆಗಳು ಆನಂದ ಸಾಗರದಲ್ಲಿ ಮುಳುಗಿದರು. ರಕ್ತ ಬೀಜನ ಸಂಹಾರದಿಂದ ದೇವಿಗೆ ಸಂತೋಷವಾಗಿ, ಇನ್ನು ನಾನು ಶುಂಭನಿಶುಂಭರನ್ನು ವಧಿಸಬೇಕೆಂದು ನಿರ್ಧರಿಸಿದಳು. ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ರಕ್ತಬೀಜಾಸುರ ವಧೆ ಎಂಬ 13ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದೇವಿ ಮಹಾತ್ಮೆ 14ನೇ ಅಧ್ಯಾಯ. ನಿಶುಂಭ ವಧೆ. ರಕ್ತಬೀಜಾಸುರನ ವಧೆಯಿಂದ ಕುಪಿತರಾದ ಶುಂಭಾನಿಶುಂಭರು ದೇವಿಯ ಮೇಲೆ ನುಗ್ಗಿದರು. ದೇವಿಯು ಅವರ ಬಾಣಗಳನ್ನು ಲೀಲೆಯಿಂದ ನಾಶಪಡಿಸಿದಳು. 10 ಭುಜಗಳ ಘೋರ ರೂಪವನ್ನು ಆಕೆ ತಾಳಿ ವಿವಿಧ ಆಯುಧಗಳನ್ನು ಹಿಡಿದು ಅವರ ಸೈನ್ಯವನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸಿದಳು. ನಿಶುಂಭನು ಖಡ್ಗವನ್ನು ಹಿಡಿದು ದೇವಿಯ ಮೇಲೆ ಪ್ರಯೋಗಿಸಿದನು. ಶಕ್ತ್ಯಾಯುಧ, ಗದೆ, ಎಲ್ಲ ಕಠೋರವಾದ ಆಯುಧಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ತನ್ನ ತ್ರಿಶೂಲದಿಂದ ಅವುಗಳನ್ನೆಲ್ಲ ಹಾರಿಸಿಬಿಟ್ಟಳು. ದೇವಿ ನಿಶುಂಭರ ಯುದ್ಧ ಧ್ವನಿಗೆ ಭೂಮಂಡಲವು ಬೆವರಿತು. ಎಲ್ಲ ಕಡೆ ಭಯ ಆವರಿಸಿತು. ನಿಶುಂಭನು ಮೂರ್ಛೆ ಹೋದನು. ಶುಂಭನು ದೇವಿಯ ಮೇಲೆ ಆಕ್ರಮಣ ಮಾಡಿದನು. ಮೂರ್ಛೆಯೆಂದಿದ್ದ ನಿಶುಂಭನು ತನ್ನ ಸೋದರನೊಡನೆ ಮತ್ತೆ ಯುದ್ಧವನ್ನು ಮುಂದುವರಿಸಿದನು. ನಿಶುಂಭನು, ಹೇ ಸ್ತ್ರೀಯೇ, ನೀನಾರು? ನನ್ನಣ್ಣನೇ ತ್ರೈಲೋಕ್ಯದ ಅರಸು. ಹೆಂಗಸಾದ ನೀನು ಅವನೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವೇ? ಹೆಣ್ಣೆಂದು ನಿನ್ನನ್ನು ಕ್ಷಮಿಸಿದ್ದೇನೆ. ಬೇಗ ಇಲ್ಲಿಂದ ಹೊರಡು, ಇಲ್ಲದಿದ್ದರೆ ನಮ್ಮಣ್ಣ ನಿನ್ನನ್ನು ಕೊಲ್ಲುವುದು ನಿಶ್ಚಿತ ಎಂದು ದೇವಿಯನ್ನು ಹೀಯಾಳಿಸಿದನು. ದೇವಿಯು, ಮೂರ್ಖನೇ, ನಾನು ಯುದ್ಧಕ್ಕೆ ಬಂದದೇ ಶುಂಭನಿಶುಂಭರ ಕೊಲ್ಲಲು ಎಂದು ಹೇಳುತ್ತಾ ಹೂಂಕರಿಸಿ ತನ್ನ ದಿವ್ಯ ಬಾಣಗಳಿಂದ ರಾಕ್ಷಸರನ್ನು ಛಿದ್ರ ಮಾಡಿದಳು. ಶುಂಭನು ಸಿಂಹ, ಆನೆ, ಕರಡಿಗಳಂತಹ ರೂಪಗಳನ್ನು ತಾಳಿ ಮಾಯಾಯುದ್ಧವನ್ನು ಪ್ರಾರಂಭಿಸಿದನು. ದೇವತೆಗಳಿಗೆ ದಿಕ್ಕು ತೋಚದಂತಾಯಿತು. ಎಲ್ಲೆಲ್ಲೂ ಹಾಹಾಕಾರ ಪ್ರಾರಂಭವಾಯಿತು. ಆದರೆ ಸ್ವಯಂ ಮಾಯಾರೂಪಿಣಿಯಾದ ದೇವಿಯು ಒಂದು ಸಲ ಇದನ್ನು ದಿಟ್ಟಿಸಿದಳು. ರಾಕ್ಷಸನ ಮಾಯೆಯು ನಾಶವಾಯಿತು. ನಿಶುಂಭನು ಮಂತ್ರಾಸ್ತ್ರಗಳಿಂದ ದೇವಿಯ ಮೇಲೆ ಪ್ರಯೋಗಿಸಿದನು. ಆ ರಾಕ್ಷಸರಿಬ್ಬರೂ ತಮ್ಮೆಲ್ಲ ಅಸ್ತ್ರಗಳು ವಿಫಲವಾದ ಮೇಲೆ ಪಾಶುಪತಾಸ್ತ್ರವನ್ನು ಹಿಡಿದು ನಿಂತರು. ಜಗತ್ತು, ಭಗವಂತ, ಇನ್ನೇನು ಗತಿ? ದೇವ, ಶಂಕರ, ಸಲಹು ಎಂದು ಪ್ರಾರ್ಥಿಸಿದರು. ಹೀಗೆ ಜಗತ್ತೇ ಕಂಪಿಸುತ್ತಿರಲು ದೇವಿಯು ಆ ಬಾಣವನ್ನು ನುಂಗಿ ಹಾಕಿದಳು. ಅದು ಆಕೆಯ ಬಾಯಲ್ಲಿ ಅಡಗಿತ್ತು. ರಕ್ಕಸರು ಬೆರಗಾದರು. ಚಕ್ರವನ್ನು ದೇವಿಯ ಮೇಲೆ ಪ್ರಯೋಗಿಸಿದರು. ಚಕ್ರವನ್ನು ದೇವಿಯು ತಡೆದಳು. ಗದೆಯನ್ನು ಪುಡಿ ಮಾಡಿದಳು. ನಿಶುಂಭನ ತೋಳುಗಳನ್ನು ಕತ್ತರಿಸಿ ಹಾಕಿದಳು. ಆಗ ಅವನು ತನ್ನ ಬಾಯನ್ನು ಅಗಲವಾಗಿ ತೆರೆದು ನುಂಗಲು ಬಂದನು. ಒಡನೆಯೇ ಶಾಂಭವಿಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು.
ಆ ತಲೆಯು ಶಿವ, ವಿಷ್ಣು ಹಾಗೂ ಇತರ ದೇವತೆಗಳನ್ನು ಮುತ್ತಿಗೆ ಹಾಕಿತು. ಮತ್ತೆ ಅದು ದೇವಿಯ ಬಳಿಗೆ ಹಿಂತಿರುಗಿತು. ಪರಾಂಬೆಯು ನಿಶುಂಭನ ತಲೆಯನ್ನು ಪುಡಿಪುಡಿ ಮಾಡಿದಳು. ಉಳಿದ ದೈತ್ಯ ಸೈನ್ಯವನ್ನು ನಾಶಪಡಿಸಿದಳು. ರಣಭೂಮಿಯಲ್ಲಿ ರಕ್ತ, ಮಾಂಸ, ಮೇಧಸ್ಸುಗಳ ನದಿ ಹರಿಯಿತು. ಭೂತ ಪ್ರೇತಗಳು ನರ್ತಿಸಿದವು, ದೇವತೆಗಳು ನಲಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ನಿಶುಂಭವಧೆ ಎಂಬ 14ನೇ ಅಧ್ಯಾಯವು ಮುಗಿಯಿತು.